ಕಾರುಣ್ಯ ಸಹೋದರಿ ವಿರುದ್ಧ ದಾಖಲಾಗಿತ್ತು ಎನ್ಸಿಆರ್. ಸಮೃದ್ಧಿ ರಾಮ್ ವಿರುದ್ಧ ಮತ್ತೊಂದು ಎನ್ಸಿಆರ್ ದಾಖಲಾಗಿತ್ತು. ಯಾವಾಗ ಇದು ಅಂತ ಹೇಳಿದ್ರೆ ಸಮೃದ್ಧಿ ರಾಮ್ ಅವರ ವಿರುದ್ಧ ಎನ್ಸಿಆರ್ ದಾಖಲಾದಂಥ ದಿನಾಂಕ ನೋಡಿದ್ರೆ 2025 ಆಗಸ್ಟ್ 11ರಂದು ಕೆಂಗೇರಿ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿತ್ತು. ಅಂದರೆ ಕಳೆದ ವರ್ಷ ಕಪಿಲ್ ಎನ್ನುವವರು ನೀಡಿದ್ದ ದೂರಿನ ಮೇಲೆ ಎನ್ಸಿಆರ್ ಆಗಿತ್ತು. ಈಗ ಪ್ರತಿಭಾ ಅನ್ನೋರ ಜೊತೆ ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ ಸಮೃದ್ಧಿ ರಾಮ್. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ನೋಡಿ, ಇದೇ ಮೊದಲ ಪ್ರಕರಣ ಅಲ್ಲ. ಈ ಹಿಂದೆ ಕೆಂಗೇರಿ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದೆ ಆಗಸ್ಟ್ ತಿಂಗಳಲ್ಲಿ. ಶಿವಕುಮಾರ್, ಇದೇ ಮೊದಲ ಪ್ರಕರಣ ಅಲ್ಲ ಸಮೃದ್ಧಿ ರಾಮ್ ಅವ್ರದ್ದು. ಈ ಹಿಂದೆ ಕೂಡ ಎನ್ಸಿಆರ್ ದಾಖಲಾಗಿತ್ತು ಕೆಂಗೇರಿ ಠಾಣೆಯಲ್ಲಿ 4 ಲಕ್ಷ ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಧುಸೂದನ್, ಸಮೃದ್ಧಿ ರಾಮ್ ವಿರುದ್ಧ ಕಳೆದ ವರ್ಷ ಮೇನಲ್ಲಿ ಪ್ರತಿಭಾ ಅವರು ಆರ್ಆರ್ ಪೊಲೀಸ್ ಠಾಣೆಯಲ್ಲಿ ಹಣ ಕೊಡಬೇಕು ಅಂತೇಳಿ ದೂರನ್ನ ಕೊಟ್ಟಿದ್ರು. ಪ್ರತಿಭಾ ಕೊಟ್ಟಂತ ದೂರಿನಲ್ಲಿ ಸಮೃದ್ಧಿ ರಾಮ್ ಹಾಗೂ ಕಾರುಣ್ಯ ರಾಮ್ ಅಕ್ಕ ತಂಗಿ ಇಬ್ಬರ ಮೇಲೂ ಕೂಡ ದೂರನ್ನ ಕೊಟ್ಟಿದ್ರು. ಅದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇದೇ ಕಳೆದ ವರ್ಷ ಆಗಸ್ಟ್ ನಲ್ಲಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸಚಿನ್ ನಾರಾಯಣನ್ ಅವರು ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಸಮೃದ್ಧಿ ರಾಮ್ ನನ್ನಿಂದ 4 ಲಕ್ಷ ಹಣವನ್ನ ಪಡ್ಕೊಂಡಿದ್ದಾರೆ. ಈ ಪೈಕಿ ಒಂದಿಷ್ಟು ಹಣವನ್ನ ಮಾತ್ರ ಕೆಲವು ತಿಂಗಳು ಹಿಂದಿರುಗಿಸುವಂತ ಕೆಲಸವನ್ನ ಮಾಡಿದ್ರು. ಅದಾದಂತ ನಂತರದಲ್ಲಿ ಕೇವಲ ಪಡ್ಕೊಂಡಂತ 4 ಲಕ್ಷ ಹಣದ ಪೈಕಿ 2 ತಿಂಗಳು ಮಾತ್ರ ಸ್ವಲ್ಪ ಹಣವನ್ನ ವಾಪಸ್ ಕೊಡುವಂತ ಕೆಲಸವನ್ನ ಸಮೃದ್ಧಿ ರಾಮ್ ಮಾಡಿದ್ರು. ನಂತರ ಯಾವುದೇ ಹಣವನ್ನು ಕೂಡ ಕೊಟ್ಟಿಲ್ಲ. ಇದೇ ರೀತಿಯಾಗಿ ವಂಚನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡುವಂತ ಕೆಲಸವನ್ನ ಕಪಿಲ್ ನಾರಾಯಣ್ ಅವರು ಮಾಡಿದ್ರು. ಅವ್ರಿಗೆ ಕೊಟ್ಟಂತ ದೂರಿನ ಅನುಭವವಾಗಿ ಕೆಂಗೇರಿ ಪೊಲೀಸರು ಎನ್ಸಿಆರ್ ಅನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಒಟ್ಟು 2 ಪ್ರಕರಣಗಳು ಸಮೃದ್ಧಿ ರಾಮ್ ವಿರುದ್ಧ ದಾಖಲಾಗಿರುವಂತದ್ದು, ಒಂದು ಆರ್ಆರ್ ನಗರ ಠಾಣೆಯಲ್ಲಿ, ಮತ್ತೊಂದು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ. ಆದ್ರೆ ನಟಿ ಕಾರುಣ್ಯ ರಾಮ್ ಸದ್ಯ ಬೆಂಗಳೂರು ಕಮಿಷನರ್ ಕಚೇರಿಯಲ್ಲಿ ಕೊಟ್ಟಂತ ದೂರಿನಲ್ಲಿ ಆರ್ಆರ್ ನಗರದಲ್ಲಿ ಕಂಪ್ಲೇಂಟ್ ಕೊಟ್ಟಂತ ಪ್ರತಿಭಾ ಅವರು ಹಾಗೂ ಕೆಂಗೇರಿಯಲ್ಲಿ ದೂರನ್ನ ಕೊಟ್ಟಂತ ಸಚಿನ್ ಎಲ್ಲರನ್ನು ಸೇರಿಸಿ ಸದ್ಯ ಕಮಿಷನರ್ ಕಚೇರಿಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.